ಫೇಸ್ಬುಕ್ ತುಂಬ ಫೇಮಸ್ಸು, ಈಗಲೂ ಫೇಮಸ್ಸೇ. ಆಗ ನಾನು ಒಂದು ಯೋಚನೆ ಮಾಡಿದೆ, ನೋಡೋಣ ಲೈವ್ ಗಿವ್ ಎಲ್ಲ ಇರುತ್ತಲ್ಲ, ಒಂದು ಟ್ರೈ ಮಾಡೋಣ ಅಂತ ಮನೆಯಿಂದ ಹೊರಗಡೆ ಬಂದು ನೆಕ್ಸ್ಟ್ ಡೇ ಒಂದು ಚಿರಂಡಿ ವೀಡಿಯೋ ಮಾಡಿದೆ ನಾನಲ್ಲಿ. ಸಿಂಗಾಪುರಲ್ಲಿ ನೋಡಿ ಚಿರಂಡಿ ಸಿಸ್ಟಮ್ ಹೆಂಗಿದೆ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಲೈವ್ ವೀಡಿಯೋ ಮಾಡಿದ್ದೆ ಅದನ್ನ. ಚಿರಂಡಿ ಸಿಸ್ಟಮ್ ಹೀಗಿದೆ, ಇಲ್ಲಿ ನೋಡಿ ರೋಡ್ಗಳು ಈ ಥರ ಇದೆ, ಹಾಗೆ ಹೀಗೆ ಅಂತ. ಅಲ್ಲಿ ನಮ್ಮಲ್ಲಿ ಆ ಥರ ವ್ಯವಸ್ಥೆ ಇಲ್ಲ, ಹಾಗೆ ಹೀಗೆ ಇದು ಅಂತ ನಾನು ಅಲ್ಲಿರೋ ಸಿಸ್ಟಮ್ನ ನನಗೇನು ಅನಿಸಿತ್ತು, ತುಂಬ ದಿನಗಳಿಂದ ನಾನು 8 ವರ್ಷದಿಂದ ಅಲ್ಲಿ ನೋಡಿದ್ರಿಂದ ಅಲ್ಲಿಗೂ ಡಿಫ್ರೆನ್ಸ್ ಗೊತ್ತಾಗ್ತಿತ್ತಲ್ಲ, ಅದನ್ನು ಒಂದು ಮಾಡಿ ಸುಮ್ಮನೆ ಟ್ರೈ ಮಾಡೋಣ ಅಂತ ಒಂದು ಹಾಕಿದೆ. ಅದು ನಾನು ಜಸ್ಟ್ ಆಫೀಸಿಂದ ನಾನು ನಡ್ಕೊಂಡು ಹೋಗ್ತಿದ್ದೆ 1 ಕಿಲೋಮೀಟರ್. ಆ್ಯಕ್ಚುಲಿ ಪ್ರತಿದಿನ ವಾಕ್ ಆಗಲಿ, ಯಾಕಂದರೆ ತುಂಬ 14 ವರ್ಷ ಅದು 14 ಅವರ್ಸ್ ವರ್ಕ್ ಇರೋದು, ಹಂಗಾಗಿ ನಾವು ವಾಕಿಂಗಲ್ಲೇ ಮನೆ ಹತ್ರ ಮಾಡ್ಕೊಂಡಿದ್ದರಿಂದ ಆಫೀಸ್ ಹತ್ರ ವಾಕ್ ಮಾಡ್ತಾಯಿದ್ವಿ. ಆಗ ಹೋಗೋದು ವಾಕಲ್ಲೇ, ಬರೋದು ವಾಕಲ್ಲೇ. ಆಗ ಹೋಗ್ತಾ ಮಾಡ್ಕೊಂಡು ಹೋಗಿದ್ದು ವೀಡಿಯೋ. ಇನ್ನೇನು ಆಫೀಸ್ಗೆ ಹೋಗೋಕ್ಕೆ 10 ನಿಮಿಷ ಆಗೋದು, 10 ನಿಮಿಷ ಆಗೋದ್ರೊಳಗೆ ಹೋಗ್ತೀನಿ. ಆಗಲೇ ಆಫೀಸ್ಗೆ ಹೋಗಿದ ತಕ್ಷಣ ನನ್ನ ಮೊಬೈಲು ಬರೀ ಮೆಸೇಜಸ್ಸು, ಕಮೆಂಟ್ಸು ಬರೀ ಸಿಕ್ಕಾಪಟ್ಟೆ ಹೊಡ್ಕೊತಿದ್ದೀನಿ. ನನ್ನ ಮೊಬೈಲ್ ಯಾಕೆ ಈ ಥರ ಸೌಂಡ್ ಬರ್ತಾ ಇದೆಯಲ್ಲ, ಹಾಗೆ ಹೀಗೆ ಅಂತ ನೋಡ್ತೀನಿ. ಆಲ್ಮೋಸ್ಟ್ ಅರ್ಧ ಗಂಟೆಲಿ 5 ಲಕ್ಷ ವ್ಯೂಸ್ ಹೋಗ್ಬಿಟ್ಟಿದೆ ಅದು. ಆಮೇಲೆ ವೈರಲ್ ಆಗೋಗ್ಬಿಡ್ತು ಸಿಕ್ಕಾಪಟ್ಟೆ. ಆಮೇಲೆ ನಾನು ಸಿಂಗಾಪುರ್ ಗೌರ್ಮೆಂಟ್ ಎಲ್ಲಿ ನನ್ನನ್ನು ಏನೋ ವೀಡಿಯೋ ಮಾಡಿ ಏನೇನೋ ಪ್ರಾಬ್ಲಮ್ ಕೊಡ್ತಾ ಇದ್ದೇನೆ ಅಂತ ಎಲ್ಲಿ ಹಿಡಿದು ನನ್ನನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಅದು ಬೇರೆ ಗಾಬರಿ ಆಗೋಯ್ತು. ನಾನೇನು ಮಾಡಿದೆ, ಒಂದು ಸಂಜೆವರೆಗೂ ನೋಡಿದೆ, ಅದು ಹೋಗ್ತಾ ಒಂದು 2 ಮಿಲಿಯನ್ಗೆ ಹೋಗ್ಬಿಡ್ತು ಒಂದೇ ದಿನಕ್ಕೆ. ಯಾರೋ ಒಬ್ರು ಈ ಥರ ವೀಡಿಯೋ ಮಾಡಿ ಹಾಕ್ತಿದ್ರಲ್ಲ, ಅಪ್ರಿಷಿಯೇಟೆಡ್ ಆಗಿ ಹೀಗೆ ಅಂತ ಸಿಕ್ಕಾಪಟ್ಟೆ ಏನೇನೋ ಇದು ಮಾಡೋದು, ನಾನೇ ಎದುರೋಗ್ಬಿಟ್ಟಿದ್ದೆ ಪೂರ್ತಿ. ಕೊನೆಗೆ ಆ ವೀಡಿಯೋನ ಪ್ರೈವೇಟ್ ಮಾಡಿದೆ. ಆಮೇಲೆ ಒಂದು 2 ದಿನ ಆದಮೇಲೆ ಮತ್ತೆ ಆನ್ ಮಾಡಿದೆ, ಮತ್ತೆ ಅದು ಹಾಗೆ ಓಡೋಕ್ಕೆ ಶುರು ಆಯಿತು. ಆಮೇಲೆ ನಾನು ರಿಲ್ಯಾಕ್ಸಾಗಿ ಒಂದು 2-3 ದಿನ ಆದಮೇಲೆ ನನಗೇನು ತೊಂದರೆ ಆಗಲಿಲ್ಲ ಅಂತ ಗೊತ್ತಾದಾಗ ಜನಗಳ ಕಮೆಂಟ್ಸ್ ನೋಡೋದಕ್ಕೆ ಒಂದು ಆಲ್ಮೋಸ್ಟ್ ಒಂದು 3-4 ದಿನ ಟೈಮ್ ಆಯಿತು. ನನಗೆ ಖುಷಿ ಆಯಿತು. ಆಮೇಲೆ ಹೆಂಗಿದ್ರು ವೀಡಿಯೋಸ್ಗಳು ವೈರಲ್ ಆದಮೇಲೆ ಅದು ಡೌನ್ ಆಗಲೇಬೇಕು. ಡೌನ್ ಆದಮೇಲೆ ಒಂದು 2-3 ಡೇಸ್ ಬಿಟ್ಟು ಇನ್ನೊಂದು ವೀಡಿಯೋ ಮಾಡಿದೆ, ಅದು ಹಂಗೆ ಹೊಡ್ತು. ಆಮೇಲೆ ಮಜಾ ಸಿಗೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ನಮ್ಮದು ಲಾಗಿಂಗ್ ಅಂತಂದರೆ ಅದು ಲಾಗ್ ಇರೋದೇ ಏನು ಅಂದರೆ ರಿಯಾಲಿಟಿ. ನಾವು ಏನು ಆಗ್ತೀವಿ, ಮುಂದೆ ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಜಸ್ಟ್ ನಮ್ಮ ಕಣ್ಣು ಮುಂದೆ ಏನು ಬರುತ್ತೆ ಅದನ್ನು ನಾವು ತೋರಿಸೋದು. ನಾನು ಜಾಸ್ತಿ ಟ್ರಾವೆಲ್ ಮಾಡೋದು ಯಾವುದೋ ಒಂದು ಏಜೆನ್ಸಿ ಕಡೆಯಿಂದ ನಾನು ಹೋಗಿದ್ದೀನಿ, ಟೂರಿಸ್ಟ್ ಪ್ಯಾಕೇಜ್. ಅವರು ಅದನ್ನು ಟೇಕ್ ಕೇರ್ ಮಾಡ್ತಾರೆ. ನಾನು ಇಂಡಿವಿಜುವಲ್ ಆಗಿ ನಾನು ಅದಕ್ಕೆ ವರ್ಕ್ ಮಾಡುವಾಗ ಸಿಂಗಾಪುರಲ್ಲಿ ಇದ್ದುಬಿಟ್ರೆ, ಈ ಟ್ರಾವೆಲ್ ಏಜೆನ್ಸೀಸ್ಗಳು ನಮಗೆ ಕಂಪ್ಲೀಟಾಗಿ ಕಾರ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತಾರೆ. ಆದ್ದರಿಂದ ಆ ಏಜೆನ್ಸಿ ಥ್ರೂ ಹೋಗೋದ್ರಿಂದ ನಮ್ಗೆ ಯಾವುದೇ ಸಮಸ್ಯೆ ಇರೋಲ್ಲ. ಬಟ್ ಇನ್ ಕೇಸ್ ಇಂಡಿವಿಜುವಲಾಗಿ ಹೋಗ್ತೀವಿ ಅಂದರೆ, ಅಲ್ಲಿ ಯಾವುದಾದ್ರೂ ಮಳೆ ವೆದರ್ ಕಂಡೀಷನ್ ಯಾವುದಿದೆ, ಮತ್ತು ಅಲ್ಲಿ ಏನಾದರೂ ವೀಡಿಯೋ ಮಾಡ್ತೀವಿ ಅಂದರೆ ಏನಾದರೂ ರೈಟ್ಸ್ ನಡೀತಾ ಇದೆಯೋ, ಇಲ್ಲ ಯಾವುದಾದ್ರೂ ಎಲೆಕ್ಷನ್ನು, ಈ ಥರ ಏನಾದ್ರು ಸಮಸ್ಯೆಗಳಿದೆಯೋ, ಇವನ್ನೆಲ್ಲ ನೋಡ್ಕೊಂಡು ಹೋದರೆ ವೀಡಿಯೋ ಮಾಡೋರಿಗೆ ಅದು ತೊಂದರೆ ಇರೋಲ್ಲ. ಇನ್ ಕೇಸ್ ಏನೂ ಮಾಡ್ದೇ ಹೋದರೆ ಅದು ತೊಂದರೆ ಆಗ್ಬೋದು. ಆಮೇಲೆ ಲಾಗಿಂಗ್ ಬೇರೆ ದೇಶಗಳಲ್ಲಿ ಹೋಗಿ ಡೈರೆಕ್ಟಾಗಿ ಹಿಂಗೆ ಕ್ಯಾಮ್ರಾ ಹಿಡಿಯೋದಿದೆಯಲ್ಲ, ಅದು ತುಂಬ ಕಷ್ಟ. ಅಷ್ಟು ಸುಲಭ ಒಂದು ಮಾತಲ್ಲ ಅದು. ಆ್ಯಕ್ಚುಲಿ ಎಷ್ಟೋ ಸರಿ ನೀವು ಲಾಗ್ಸಲ್ಲಿ ತುಂಬ ಜನ ಲಾಗರ್ಸ್ ಇದ್ದಾರೆ, ಟ್ರಾವೆಲ್ ಲಾಗರ್ಸು. ಅವ್ರು ಎಷ್ಟೋ ಉಗಿಸ್ಕೊಂಡಿರ್ತಾರೆ, ಅದನ್ನು ತೋರಿಸಿರಲ್ಲ, ಡೈರೆಕ್ಟಾಗಿ ಹೋಗಿತಾರೆ. ನೀವು ಬಂದು ಆಮೇಲೆ ಡಿಲೀಟ್ ಮಾಡಿಸ್ತಾರೆ. ನಾವು ಒಂದು ಸರಿ ದುಬೈಗೆ ಹೋಗಿ ಬಂದೆ ಅಂದರೆ ನಾನೇ ಒಂದು 30-40 ಸರಿ ಉಗಿಸ್ಕೊಂಡಿದ್ದೀನಿ ಅಲ್ಲಿ ಅಂತ ತುಂಬ ಅನುಭವಿಸ್ತಾರೆ. ಆ್ಯಕ್ಚುಲಿ ಬೇರೆ ದೇಶಗಳಲ್ಲಿ ಫ್ರೀಡಮ್ ಅನ್ನೋದು ಒಂದು ಇರುತ್ತಲ್ಲಿ ಅವ್ರಿಗೆ. ಅವ್ರ ಪರ್ಮಿಷನ್ ಇಲ್ದೇ ಅವ್ರನ್ನ ಡೈರೆಕ್ಟಾಗಿ ಕ್ಯಾಮ್ರಾ ಹಿಡಿಯೋಕ್ಕಾಗಲ್ಲ. ನಮ್ಮಲ್ಲಿ ಅಟ್ಲೀಸ್ಟ್ ಜನಗಳು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದು ಅನ್ಕಂಫರ್ಟಬಲ್ ಆಗ್ತಾರೆ ಕೆಲವರು. ಬಟ್ ಆಲ್ಮೋಸ್ಟ್ ಆ ದೇಶ ಕಂಪೇರ್ ಮಾಡಿದ್ರೆ ಯಾರಿಗೂ ಡೈರೆಕ್ಟಾಗಿ ಮುಗಿದ ಮೇಲೆ ಅವ್ರ ಪರ್ಮಿಷನ್ ಇಲ್ದೇ ಕ್ಯಾಮ್ರಾ ಹಿಡಿಯೋಕ್ಕಾಗೋದಿಲ್ಲ. ಅದೇ ಒಟ್ಟಿನಲ್ಲಿ ಎಲ್ಲ ನಮ್ಮ ದೇಶಗಳಲ್ಲೇ ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾಗಳಿದೆ, ಅಲ್ಲಿ ನೀವು ಕ್ಯಾಮ್ರಾ ಆರ್ಸೋಕ್ಕೆ, ಡ್ರೋನ್ ಏನೇನಾದ್ರು ಇತ್ತು ಅಂದರೆ ಆರ್ಸೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಕ್ಯಾಮ್ರಾ DJI ಅಂತ ಏನು ಡ್ರೋನ್ ಕಂಪ್ನಿ ತುಂಬ ಚೆನ್ನಾಗಿ ಡ್ರೋನ್ಸ್ ಮಾಡುತ್ತೆ, ಆ ಕಂಪ್ನಿನೇ ಆ ಏರಿಯಾಗಳಲ್ಲಿ ರಿಸ್ಟ್ರಿಕ್ಟ್ ಮಾಡಿರುತ್ತೆ. ಅಲ್ಲೆಲ್ಲ ಆರ್ಸೋಕ್ಕಾಗೋದಿಲ್ಲ. ಇನ್ನು ಹೊರಗಡೆ ದೇಶಗಳಲ್ಲಿ ಇಂಟರ್ನ್ಯಾಷನಲಿ ನೀವು ತಗೊಂಡೋಗೋಕ್ಕಾಗೋದೇ ಇಲ್ಲ. ಒಂದು ಮಿನಿ ಪ್ಯಾಕೆಟ್ ಡ್ರೋನ್ಸ್ ಎಲ್ಲ ಇರ್ತವೆ, ಅವನ್ನೆಲ್ಲ ಅಲೋ ಮಾಡ್ತಾರೆ. ಬಟ್ ನಮಗೆ ಗೊತ್ತಿಲ್ಲ, ಕಸ್ಟಮ್ಸ್ ಅಂತ ಬಂದಾಗ ಅಲ್ಲಿ ನಾವೇನಾದರೂ ಇನ್ ಕೇಸ್ ಪ್ರಾಪರ್ ನಾವೇನಾದರೂ ಅವ್ರಿಗೆ ಗೊತ್ತಾಯಿತು ಅಂದರೆ ನಾವು ಹೊರಗಡೆಯಿಂದ ತರ್ತಿದ್ದೀವಿ ಅಂದರೆ, ಅವ್ರು ನೀವು ತಗೊಂಡೋಗಿ ಡ್ರೋನ್ಗಳನ್ನ ಅಲೋನೇ ಮಾಡಲ್ಲ, ಹಿಡಿದು ಬಿಡ್ತಾರೆ. ಇಲ್ಲಿಂದ ಹೋಗುವಾಗಲೇ ನೀವು ತಗೊಂಡು ಹೋಗ್ಲೂ ಹಿಡಿತಾರೆ, ಮತ್ತು ನಿಮಗೆ ಸಿಗಲ್ಲ. ಅಲ್ಲಿಂದನೇ ಏನಾದ್ರು ಖರೀದಿ ಮಾಡ್ಕೊಂಡು ಬರ್ತಿದ್ರು ಹಿಡಿತಾರೆ. ಕೆಲವೊಬ್ಬರು ತರ್ತಾರೆ, ಸೇಫಾಗಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸಣ್ಣ ಪುಟ್ಟದ್ದು ಡ್ರೋನ್ಗಳನ್ನ ತಗೊಂಬರೋ ಅವಕಾಶ ಇದೆ. ಒಂದು 250 ಗ್ರಾಮಿಂದು ಡ್ರೋನು, ಅವೆಲ್ಲ ಅವಕಾಶ ಇದೆ. ಬಟ್ ಹೊರಗಡೆ ಹೋಗಿ ಆರ್ಸೋಕ್ಕೂ ಆಗೋದಿಲ್ಲ. ಅದಕ್ಕೆ ಪೈಲಟ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ, ಅವ್ರು ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ಡ್ರೋನ್ ಆರ್ಸೋದಕ್ಕೂ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಬೇರೆ ದೇಶಗಳಲ್ಲಿ. ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಆರ್ಸೋ ಪರ್ಮಿಷನ್ ಇರುತ್ತಬಿಟ್ರೆ, ನಾವು ಹೊರಗಡೆ ಹೋಗಿ ಯಾವುದೋ ಕಂಟ್ರಿಗಳಲ್ಲಿ ಹೆಂಗೋ ಡ್ರೋನ್ ಆರಿಸ್ತೀವಿ ಅಂದರೆ ಅದಕ್ಕೂ ಪರ್ಮಿಷನ್ ಇರೋಲ್ಲ. ಏನೋ ಲಾಗ್ ಮಾಡ್ಕೊಬೋದು, ಅದನ್ನು ಕೂಡ ಇನ್ನೊಬ್ರು ಮುಖ ತೋರಿಸಿ ಮಾಡೋಂಗಿಲ್ಲ, ಅವ್ರ ಪರ್ಮಿಷನ್ ಇಲ್ಲದೇ ಲಾಗ್ ಮಾಡೋಂಗಿಲ್ಲ. ಅವರು ಡೈರೆಕ್ಟಾಗಿ ಏನಾದ್ರು ಹಿಡಿದಕ್ಕೆ ಅವ್ರನ್ನ ಕಂಪ್ಲೇಂಟ್ ಮಾಡಿದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ, ನಮ್ಮ ವಸ್ತುಗಳು ಯಾವುದೂ ಸಿಗೋದಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಇವನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಈ ವೆದರ್ ಕಂಡೀಷನ್ ಆಗಿರ್ಬೋದು, ಎಲ್ಲಾದರೂ ಎಲೆಕ್ಷನ್ ನಡೀತಾ ಇದೆಯಾ, ರೈಟ್ಸ್ ನಡೀತಾ ಇದೆಯಾ, ಇವೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಅಲ್ಲಿಗೆ ಕಾನೂನು ಏನಿದೆ ಇವನ್ನೆಲ್ಲ ಸಣ್ಣ ಪುಟ್ಟ ತಿಳ್ಕೊಂಡು ಹೋದಾಗ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ ಲಾಗ್ನ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹೊರಗಡೆ ಮಾಡೋದು.